ಆದರೆ ಗುರುಗಳೇ, ನನಗೆ ಒಂದು ಅನಿಸೋದು, ಈಗ ನೋಡಿ, ಭಾರತದಲ್ಲಿ ಒಂದು ಹಿಂದೂ ಧರ್ಮ ವಿಶೇಷವಾಗಿ ಎಲ್ಲವನ್ನು ಕೂಡ ಸ್ವೀಕಾರ ಮಾಡುವಂಥ ಧರ್ಮ. ನೀನು ಈಗ ನಿರಾಕಾರ ಬ್ರಹ್ಮನ ಓಕೆ, ಅಥವಾ ಯಾವ ರೀತಿ ನೀನು ದೇವರನ್ನು ಸ್ಮರಿಸ್ಕೊಳ್ತೀವಿ ಅದಕ್ಕೆ ಓಕೆ ಅಂತ. ಈಗ ವ್ಯಾಟಿಕನ್ ಸಿಟಿ ಇದೆ, ಕ್ರಿಶ್ಚಿಯನರ ಪರಮ ಪವಿತ್ರ ಕ್ಷೇತ್ರ. ಮೆಕ್ಕ ಮದೀನಾ ಇದೆ, ಮುಸ್ಲಿಮರ ಪರಮ ಪವಿತ್ರ ಕ್ಷೇತ್ರ. ಯಾರಿಗೂ ಅದರ ಬಗ್ಗೆ ತಕರಾರುಗಳಿಲ್ಲ. ಆದರೆ ಒಬ್ಬ ಪ್ರಧಾನಮಂತ್ರಿ ಹಿಂದೂ ಧರ್ಮದ ದ್ಯೋತಕವಾಗಿರುವಂಥ ಒಂದು ಧ್ಯಾನವನ್ನು, ಅದು ಕೂಡ ನರೇಂದ್ರ ವಿವೇಕಾನಂದರು ಮಾಡಿದಂತಹ ಆ ಸ್ಥಳದಲ್ಲಿ ಮಾಡಿದಾಗ ಅಥವಾ ಕೇದಾರನಾಥಲ್ಲಿ ಮಾಡಿದಾಗ ಅದಕ್ಕೊಂದು ಕುಹಕಗಳು ಬರೋದು ಯಾಕೆ? ಅದೆಷ್ಟು ಸರಿ? ಒಬ್ಬ ಪ್ರಧಾನಿಯಾಗಿದ್ದವನು ಈ ದೇಶದ ಅಸ್ಮಿತೆಯಾಗಿರುವಂಥ ಧ್ಯಾನವನ್ನು ಮಾಡಿದರೆ ತಪ್ಪೇನು? ಧ್ಯಾನ ಮಾಡೋದು ತಪ್ಪಲ್ಲ, ಧ್ಯಾನ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಆದರೆ ಧ್ಯಾನ ತಪಸ್ಸು ಮಾಡಬೇಕಾದದ್ದು ಹಿಂದೆ ತಪಸ್ಸನ್ನು ಆಚರಿಸ್ತಕ್ಕಂಥ ಮಹನೀಯರು, ಮಹಾತ್ಮರು, ಮುನಿಗಳು, ಋಷಿಗಳು ಸಣ್ಣ ಒಂದು ಗುಹೆಯಲ್ಲಿ ಮಾಡ್ತಾಯಿದ್ರು, ಪ್ರಕಟ ಮಾಡ್ತಾ ಇರಲಿಲ್ಲ. ಅವರ ಧ್ಯಾನ ತಪಸ್ಸು ಸೀಮಿತವಾಗಿತ್ತು. ಏಕಾಗ್ರತೆ ಬರೋಕ್ಕೋಸ್ಕರ ಒಂದೇ ಸ್ಥಳದಲ್ಲಿ ಯಾರ ಜನದಂಗಳಿಗೆ ಓಡಾಟ ಇದ್ದಾಳೆ ಏಕಾಗ್ರತೆ. ನೀವು ಜನದಂಗಳಿಗೆ ಓಡಾಟ ಬಂದರೆ ಏಕಾಗ್ರತೆ ಅಲ್ಲ ಇರ್ಬೋದು. ಆದರೆ ನಾನೇನು ಹೇಳ್ತಿದ್ದೆ, ಈಗ ನಾವು ನೋಡಿ, ನಮ್ಮ ಹಿರಿಯರು ಧ್ಯಾನ ಮಾಡ್ತಾಯಿದ್ರೆ ನಮ್ಗೆ ಗೊತ್ತಿಲ್ಲ ನಮಗೆ. ಆದರೆ ನಾವು ಕತೆ ಪುಸ್ತಕಗಳೆಲ್ಲ ಓದುವಾಗ ಯಾವುದೇ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಆತ ಧ್ಯಾನ ತಪಸ್ಸು ಮಾಡೋದಕ್ಕೆ ಅವಕಾಶ ಇದೆ, ಭಗವಂತನ ಆತ ಸ್ಮರಿಸ್ಕೊಳ್ಬೋದು ಅಂತೇಳಿ. ಆ ಮೂಲಕ ಈಗ ನೋಡಿ, ಯೋಗ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಆಗಬೇಕು ಅಂದರೆ ನರೇಂದ್ರ ಮೋದಿ ಅವರಿಂದಲೇ ಸಾಧ್ಯವಾಯಿತು, ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಇವತ್ತು ಧ್ಯಾನದ ಮಹತ್ವವನ್ನು ಸಾರಬೇಕು ಅಂತಂದರೆ, ಈಗ ಅವರು ಒಬ್ಬಂಟಿಯಾಗಿ ಈಗ ರಜನಿಕಾಂತ್ ಎಲ್ಲ ಒಂದು ಮಾಡ್ಕೊಂಬರ್ತಾರೆ, ನಮ್ಗೆ ಗೊತ್ತಾಗಲ್ಲ ಏನು ಮಾಡ್ತಾರೆ ಅಂತೇಳಿ. ಪ್ರಧಾನಿ ಅಂತ ನರೇಂದ್ರ ಮೋದಿ ಅವರಂಥ ಬಿಗ್ ನೇಮ್ಗಳದನ್ನು ಧ್ಯಾನವನ್ನು ಇಡೀ ತೋರಿಸಿದಾಗ ಆ ಧ್ಯಾನದಲ್ಲಿ ಏನೋ ಇರ್ಬೋದು ಅಂತ ನಮಗೂ ಅನಿಸ್ಬೋದಲ್ಲ, ಅದನ್ನು ಸಂದೇಶ ಕೊಡೋದಕ್ಕೂ ಆಗಿರ್ಬೋದಲ್ಲ. ನಾನು ಸಂದೇಶ ಕೊಟ್ಟರೆ ಬೇಡ ಅನ್ನಲ್ಲ, ಯೋಗ ಮಾಡಿದ್ರೆ ಸಂದೇಶ ಕೊಟ್ಟರು, ಆಗ ತುಂಬ ಜನ ಯೋಗ ಮಾಡೋಕ್ಕೆ ಶುರು ಮಾಡಿದ್ರು. ಏನು ಈಗ ಏನಾಗಿದೆ ಅಂದರೆ, ನೀವು ಚುನಾವಣೆ ಹೊತ್ತಲ್ಲಿ ನೀವು ಒಂದು ರಾಮ ಮಂದಿರವನ್ನು, ಬಾಲರಾಮನ್ನು ಕೂರಿಸಿ ನೀವು ತಪಸ್ಸನ್ನು ಆಚರಿಸ್ತೀರ ಒಂದು ಜಾಗದಲ್ಲಿ ಅಂತಂದರೆ, ಅದು ಬೇರೆಯವ್ರಿಗೆ ಅದರ ಅರ್ಥ ಬೇರೆ ಹೊರಟೋಗುತ್ತದೆ ಅಂತ. ಅದನ್ನು ಅರ್ಥ ನಾವು ಕೊಡಬಾರ್ದು. ಪ್ರಧಾನಮಂತ್ರಿ ಮಾಡಲಿ, ಯಾರಿಗೋಸ್ಕರ ಮಾಡಬೇಕು? ಭಾರತ ರಾಷ್ಟ್ರ 140 ಕೋಟಿ ಪ್ರಜೆಗಳು ಸುಖವಾಗಲಿ ಅಂತ ಮಾಡಬೇಕಟ್ಟೆ. ಅಲ್ಲಿ ಯಾವ ಪಕ್ಷ ಬರಬಾರ್ದು. ಅವ್ರ ಪಕ್ಷ ಬಿಟ್ಟು ಧ್ಯಾನ ಮಾಡಿದರೆ ಯಾರು ಹೋಗ್ತಿದ್ದಾರೆ ಅದನ್ನು. ನೀವು BJPನಲ್ಲಿ ಪ್ರಧಾನಮಂತ್ರಿಗಳಾಗಿ ಅಲ್ಲಿ ಕೂತ್ಕೊಂಡು ನಾನು ಪ್ರಜಾಸುಖಕ್ಕೆ ಮಾಡಿದ್ರೋ ಅಥವಾ ಮತ್ತೆ ಪ್ರಧಾನ ಬೇಕು ಅಂತ ಮಾಡಿದ್ರೋ ಕನ್ಫ್ಯೂಷನ್ ಬಂದೇ ಬರುತ್ತಲ್ಲ. ಅದಕ್ಕೆ ಉತ್ತರ ಏನು ಕೊಡ್ತೀರಿ ಅದಕ್ಕೆ? ಈಗ ಪ್ರತಿಯೊಬ್ಬ ಕೂಡ, ಈಗ ಈ ನಮ್ಮ ದೇಶದಲ್ಲಿ ಯಾರೇ ಒಬ್ಬ ಜಾತಿ ಧರ್ಮ ಯಾರೇ ಬಂದಿರಲಿ, ಅಥವಾ ಆತನ ಏನು ಮತ ಅಥವಾ ಜಾತಿ ಅಥವಾ ಧರ್ಮ ಯಾವುದೇ ಆಗಿರಲಿ, ಆದರೆ ಭಾರತ ಅನ್ನುವ ಸಂಸ್ಕೃತಿ ಒಂದೇ ಅಲ್ವಾ, ಅದರ ಅಂಡರಲ್ಲಿ ಬರಬೇಕಲ್ವ ಪ್ರತಿಯೊಬ್ಬರು ಕೂಡ. ಈಗ ನಮಗೆಲ್ಲ ಸಂಘರ್ಷಗಳಾಗ್ತಾ ಇರೋದು ಅದುವೇ. ನೀವು ಧರ್ಮ, ನಿಮ್ಮ ಜಾತಿ ಎಲ್ಲ ಓಕೆ, ಆದರೆ ಭಾರತದ ಸಂಸ್ಕೃತಿ ಅಂತ ಬಂದಾಗ ಈಗ ನೋಡಿ, ನನಗನ್ಸುತ್ತೆ ಮೊದಲೆಲ್ಲ ದೂರದರ್ಶನದಲ್ಲಿ ಸತ್ಯಂ ಶಿವಂ ಸುಂದರಂ ಬರ್ತಾಯಿತ್ತು, ಈಗ ಬರ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಅದನ್ನು ನಾವು ತೆಗೆದುಹಾಕಬೇಕು? ಅದು ನಮ್ಮ ಕಲ್ಚರ್ ಅಲ್ವಾ. ಯಾವುದೋ ಒಂದು ಧರ್ಮೀಯರಿಗೆ ಬೇಸರ ಆಗುತ್ತೆ, ಅಥವಾ ಒಂದೇ ಮಾತರಂ ಇಲ್ಲ ಆ ಸಾಲುಗಳು ನಮಗೆ ಸೆಟ್ ಆಗ್ತಾ ಇಲ್ಲ, ಅದನ್ನು ತೆಗೆದುಹಾಕಿ ಅಂದಾಗ ಅದನ್ನು ಹಾಡದೇ ಇರುವಂಥದ್ದು, ಅದು ಅವತ್ತಿಂದ ಇವತ್ತಿನ ತನಕ ನಡೆದುಕೊಂಡು ಬಂದದ್ದಲ್ವ ಸಂಸ್ಕೃತಿಯಲ್ಲಿ, ಪರಂಪರೆಯಲ್ಲಿ. ಅದಕ್ಕೂ ಧರ್ಮಕ್ಕೂ ಏನು ಸಂಬಂಧ? ಸ್ವಧರ್ಮೋ ಶ್ರೇಯ ಅಂತ ಹೇಳ್ತಾರೆ. ಓಕೆ, ನಮ್ಮ ಧರ್ಮ ನಾವು ಕಾಪಾಡ್ಕೋಬೇಕಷ್ಟೇ. ಹೌದು, ಈ ರಾಷ್ಟ್ರದಲ್ಲಿ ಹಿಂದೂ ಧರ್ಮ ಅನ್ನೋದು ಮಹಾತ್ಮರಿಂದ, ಮುನಿಗಳು, ಋಷಿಗಳಿಂದ, ತಪಸ್ಸುಗಳಿಂದ, ಆ ತಪಸ್ಸಿನಿಂದ ಇದು ಭಾರತ ನಿಂತುಕೊಂಡಿದೆ. ಆ ಧರ್ಮ ಪಾಲಿಸಲು ನಮ್ದು ಯಾರೂ ತಕರಾರು ಮಾಡಲ್ಲ. ಆ ಧರ್ಮ ಪಾಲಿಸಲೇಬೇಕು. ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, ಹಿಂದೂ ರಾಷ್ಟ್ರ, ಹಿಂದೂ ಧರ್ಮ. ನೀವು ರಾಮಚಂದ್ರನು ಬಾಲರಾಮನ ಅಯೋಧ್ಯೆ ಹುಟ್ಟಿದ ಅಂತಂದಮೇಲೆ ಇದು ಭರತಖಂಡವೇ. ಭರತಖಂಡ ಅಂದರೆ ರಾಮದೇವರೇ ಮಾಡಿದ್ಮೇಲೆ ಇಲ್ಲಿ ಹಿಂದೂ ಧರ್ಮ ಉಳಿಲೇಬೇಕು. ಸನಾತನ ಧರ್ಮ, ಸನಾತನದ ಬೆಲೆ ಕೊಡಲೇಬೇಕು. ನಾಳೆ ಕಾಂಗ್ರೆಸ್ ಅವರೇ ಆಗಲಿ, ಸನಾತನದ ಇವತ್ತೇನು. ಆದರೆ ಒಂದು ವಿಶೇಷ ಗುಣ ಮೋದಿಯವ್ರಲ್ಲಿ, ನಾವು ಒಪ್ಪಬೇಕು, ನೀವು ಒಪ್ಪಬೇಕು. ದ್ವಂದ್ವ ನಡೀತಾನೇ ಇತ್ತು ಈ ಜಾತಿ ಮತಗಳಲ್ಲಿ, ಮತ್ತು ಸಂಘರ್ಷ ನಡೀತಾನೇ ಇತ್ತು. ಆದರೆ ಇವತ್ತು ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸಿ ಹಿಂದೂ ರಾಷ್ಟ್ರ ಅಂತ ಹೇಳಿದವರು ಮೋದಿಯವರೇ. ಅದು ಮಾಡಿದ್ರು ಹಿಂದೂಗಳು. ಸರಿ ಆಯಿತು. ನಿಮಗೆ ಈಗ ಒಂದು ಅದು ಕೂಡ ದೊಡ್ಡ ಚರ್ಚೆ ಆಯಿತು. ಹಿಂದೂ ರಾಷ್ಟ್ರ ಅಂತ ಮಾಡಬೇಕಾ, ಅದಕ್ಕೆ ಸಂವಿಧಾನ ಮತ್ತೊಂದು ಅಂತೇಳಿ ಮತ್ತೊಂದು ಮಾತು ಕೇಳಿ ಬರ್ತಾ ಇತ್ತು, 4 ಸೂಪಾರ್ ಆದರೆ ಹಿಂದೂ ರಾಷ್ಟ್ರ ಆಗತ್ತೆ ಅಂತೇಳಿ. ಈಗ ಜಗತ್ತಿನಲ್ಲಿ ಮೊದಲು ನೇಪಾಳ ಇತ್ತು, ಹಿಂದೂ ರಾಷ್ಟ್ರ ಅಂತ ಯಾವುದೂ ಇಲ್ಲ. ಈಗ ಇದನ್ನು ಕೂಡ ಜಾತ್ಯತೀತ ರಾಷ್ಟ್ರ ಅಂತ ಸೇರಿಸಿಕೊಳ್ಳಲಾಯಿತು.
ಹಿಂದೂ ರಾಷ್ಟ್ರ ಅಂದ ತಕ್ಷಣ ಯಾವುದೇ ಹಿಂದೂ ಧರ್ಮದಲ್ಲಿ ಯಾವುದೇ ಮತ ಜಾತಿ ಪರಂಪರೆ ಯಾವುದನ್ನು ಹೋಗಲಾಡಿಸೋಂಗಿಲ್ಲ. ಅದು ಆ ನಮ್ಮ ದೇವರಲ್ಲಿ ಆತನೂ ಒಬ್ಬ ಅಂತ ನಾವು ಕಲ್ಪಿಸ್ಕೊಳ್ಳುವಂಥದ್ದು. ಹಿಂದೂ ರಾಷ್ಟ್ರ ಆಗತ್ತೆ ಭಾರತ ದೇಶ ಅಂತ ನಾಳೆ ಆದರೆ ನಿಮ್ಮ ಅಭಿಪ್ರಾಯ ಏನದಕ್ಕೆ? ಹಿಂದೂ ರಾಷ್ಟ್ರ ಆಗಕ್ಕೆ ಅನ್ನೋಕ್ಕೆ ಆಗಲ್ಲ ಅನ್ನೋದು ನಾನು ಹೇಳಲ್ಲ, ಆಗಬೇಕು ಅನ್ನೋಕ್ಕೆ ತಕರಾರು ಇಲ್ಲ. ಆದರೆ ಏನಾಗಿದೆ, ಎಂದು ಭಾರತ ಸ್ವಾತಂತ್ರ್ಯ ಬಂತು ಅವತ್ತೇನೆ ನಾವು ಎಡವು ಬಿಟ್ಟಿದ್ದೇವೆ. ಯಾಕೆ ಎಡವು ಬಿಟ್ಟಿದ್ದೀವಿ? ಅವತ್ತು ನಮ್ಗೆ ಯಾರ್ಯಾರು ಪಕ್ಕದಲ್ಲಿ ಪಾಕಿಸ್ತಾನ ಸೃಷ್ಟಿ ಮಾಡಿದ್ರು, ಆ ಕಡೆ ಅಫ್ಘಾನಿಸ್ತಾನ ಹೋಯ್ತು, ಅಫ್ಘಾನಿಸ್ತಾನ ಭಾರತಕ್ಕೆ ಸೇರಿತು. ಹೌದೌದು, ಗಾಂಧಾರ. ಹೌದು, ಗಾಂಧಾರ ದೇಶ ಅದು ಸೇರಿತು. ಎಲ್ಲ ನಮ್ಮ ಬ್ರಿಟಿಷರು ಆಳ್ವಿಕೆಯಲ್ಲಿ ಎಲ್ಲ ಭಾರತ ತುಂಡು ಮಾಡ್ಕೊಬಿಟ್ರು. ಮಧ್ಯ ನಮ್ಮನ್ನು ಇಟ್ಬಿಟ್ರು, ನಮ್ಮ ಸುತ್ತ ಶತ್ರುಗಳು, ಮಧ್ಯ ನಾವು. ಇದು ಅವರಿಂದ ಆಗಿರ್ತಕ್ಕಂಥ ತಪ್ಪುಗಳಿಂದ ಇದು ಈ ಬೆಳವಣಿಗೆ ಬಂದ್ಬಿಟ್ಟಿದೆ. ಆದರೆ ಈಗ ಆಗಿದ್ದಾಗಿದೆ. ನಾವು ಯಾರು ಕ್ರಿಶ್ಚಿಯನ್ ಮೇಲೋ ಮುಸಲ್ಮಾನರ ಮೇಲೋ SC ಮೇಲೋ ST ಮೇಲೋ ಮಾಡೋದು, ನಮ್ಮ ಬಲಪ್ರಯೋಗ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ? ಉಪಯೋಗ ಆಗಲ್ಲ. ಆಯಿತು, ನಿಮ್ಮ ಧರ್ಮ ನೀವು ಪೂಜೆ ಮಾಡಿ, ಅವ್ರ ಧರ್ಮ ಅವ್ರು ಪೂಜೆ ಮಾಡ್ಕೊಂಡು. ಈ ದೇಶದಲ್ಲಿ ಏನಾಗಿದೆ ಅಂದರೆ ಮೆರಿಟಿಗೆ ಜಾಗ ಇಲ್ಲ. ದೇರ್ ಇಸ್ ನೋ ಪ್ಲೇಸ್ ಫಾರ್ ಮೆರಿಟ್. ನೀವೆಲ್ಲ ಕೊಟ್ಬಿಟ್ಟಿದ್ದೀರಲ್ಲ, ಆ ಜಾತಿಗೆ ಇಟ್ಟು ಈ ಜಾತಿಗೆ ಇಟ್ಟು, ನೀವು ಉಳಿದಿದ್ದೀರ ಹಾಗಾದರೆ. ಆದ್ದರಿಂದ ಬುದ್ಧಿವಂತರಿಗೆ ಜಾಗ ಕೊಟ್ಟಾಗ ಅಲ್ಲಿ ಒಂದು ಕೆಲಸ ಮಾಡ್ಬೋದಲ್ಲ, ಅಂಥವ್ರಿಗೂ ಏನು ಬೇಕಾದ್ರೆ ಕೊಟ್ಬಿಡಿ. 10th 11th 12th ಏನು ಕೊಡ್ತಾರೋ ಕೊಟ್ಬಿಡಿ. ಆಮೇಲೆ ರಾಷ್ಟ್ರಕ್ಕೆ ನಿಮಗೆ ಪ್ರತಿಭಾನ್ ವ್ಯಕ್ತಿಗಳು ಬೇಕಾದರೆ ಮೆರಿಟ್ ನೋಡಬೇಕಲ್ಲ. ನೀವು ದೇಶನ ಹುಟ್ಟಾಕಿ ಅವರೇನೋ ಮಾಡಿದ್ರು, ಆದರೆ ನಮ್ಮ ರಾಜಕಾರಣಿಗಳೇನು ಮಾಡಿದ್ದಾರೆ ಅಂತಂದರೆ ಆ ಜಾತಿಗಳನ್ನು ಇಟ್ಟುಕೊಂಡು ಇಲ್ಲಿ ರಾಜಕೀಯವನ್ನು ಮಾಡ್ತಾರೆ. ಅದು ತಪ್ಪು ಅಂತ ನಾನು ಹೇಳ್ತಕ್ಕಂಥ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಓರ್ವ ವಿಶೇಷ ಅತಿಥಿ ಇದ್ದಾರೆ. ರಾಜಗುರು ಅಂತ ಗುರುತಿಸಿಕೊಂಡಿರುವಂತಹ ಬೆಳ್ಳೂರು ಶಂಕರನಾರಾಯಣ ದ್ವಾರಕನಾಥ್ ಅವರು. ಯೋಗಿ ಆದಿತ್ಯನಾಥ್ ಅವರ ಭವಿಷ್ಯ ಹೇಗಿದೆ? ಪ್ರಧಾನಿ ಆಗ್ತಾರೆ ಅವರು ಯಾವತ್ತಾದರೂ? ಅವರೊಬ್ಬ ಸನ್ಯಾಸಿಗಳು ಭಾರತ ರಾಷ್ಟ್ರವನ್ನು ಆಳ್ತಾರೆ ಅಂತ ನಂಬಿಕೆ ನಾನಂತೂ. ಕುಮಾರಸ್ವಾಮಿ ಅವರ ಭವಿಷ್ಯ ಏನಾಗುತ್ತೆ? ಮತ್ತೆ ಈ ರಾಜ್ಯಕ್ಕೆ ಬರ ಹೌದದು ಆಗಿರೋದು 2.5 ನಾನು ಸುಳ್ಳು ಹೇಳಿದೆ, ಸತ್ಯ. ವಿಜಯೇಂದ್ರ ಯಂಗ್ ಬ್ಲಡ್. ವಿಜಯೇಂದ್ರ ಅವರಿಗೆ ಮುಂದೆ ರಾಜಕೀಯ ಭವಿಷ್ಯ ಹೇಗಿದೆ? ಹುಲಿ ಹೋಟೆಲ್ ಇವರೇ ಹುಟ್ಟುತ್ತೆ. DK ಶಿವಕುಮಾರ್ ಅವರಿಗೆ ಸುದೀರ್ಘವಾದಂಥ ಮುಖ್ಯಮಂತ್ರಿ ಆಗುವಂಥ ಅವಕಾಶಗಳಿದೆಯಾ? ಖಂಡಿತವಾಗಿದೆ. ರಾಹುಲ್ ಗಾಂಧಿ ಯಾವತ್ತಾದರೂ ಪ್ರಧಾನಿ ಆಗುವ ಅವಕಾಶ ಇದೆಯಾ? ಆ ಗಾಂಧಿ ಹೆಸರನ್ನ ತಂದು ಇಟ್ಕೊಂಡಿದ್ದಾರೆ ಅಷ್ಟೇ. ಗಾಂಧಿಗೆ ಅವ್ರಿಗೆ ಸಂಬಂಧ ಇಲ್ಲ. ಅವರು ನಮ್ಮಂಗಿನ ಮಂಗಿ ವ್ಯಕ್ತಿಗಳೇ. ಪ್ರಧಾನಿಯಾಗಿ ಇನ್ನು ಎಷ್ಟು ವರ್ಷಗಳ ಕಾಲ ಇರ್ತಾರೆ? ತಳ್ಕೊಂಡು ಹೋಗಬೇಕು. ತುಂಬ ಕಷ್ಟ ಇದೆ, ಪ್ರತಿನಿತ್ಯವೂ ಕಷ್ಟ ಇದೆ.